ಬನ್ನಿ ಕೂತ್ಕೊಳ್ಳಿ. ಅರ್ಥೇಶು ಅಭಿಜ್ಞಃ ಸ್ವರಾಟ್. ಇದಕ್ಕೆ ಇನ್ನೊಂದು ಅಭಿಪ್ರಾಯವನ್ನು ಹೇಳೋದು, ಕೃಷ್ಣನ ಮಹಿಮೆಯನ್ನು ಹೇಳ್ತಾ ಇದೆ. ಅದು ಏನು ಅಂದರೆ, ತನ್ನವರಂತ ಯಾರಿದ್ದಾರೆ ಭಕ್ತರು, ತಾನು ರಾಜನಾಗಲಿಕ್ಕೆ ಅವಕಾಶ ಇದ್ದರೂ ಕೂಡ ರಾಜಸಿಂಹಾಸನವನ್ನು ತನ್ನ ಭಕ್ತರಿಗೆ ಕೊಟ್ಟು ಆನಂದದಿಂದ ಇದ್ದ. ಎಷ್ಟು ಸಿಂಹಾಸನ ಪರಮಾತ್ಮ ಪಡಿಬೋದಿತ್ತು. ಯಾಕೆಂದರೆ ಅನೇಕ ಸಿಂಹಾಸನಗಳಲ್ಲಿ ಇದ್ದಂತಹ ದುಷ್ಟರಾಜರನ್ನು ಕೆಳಗಿಳಿಸಿ ಅವರನ್ನು ಸಂಹಾರ ಮಾಡಿ ತಾನು ಕೂತ್ಕೊಳ್ಬೋದಿತ್ತು. ತಾನು ಒಂದೇ ಒಂದು ಸಿಂಹಾಸನವನ್ನು ಏರ್ತೇನೆ ಎಲ್ಲ ತನ್ನ ಭಕ್ತರಿಗೋಸ್ಕರ ಅದನ್ನು ಕೊಟ್ಟ. ಹಾಗಾಗಿ ಸ್ವೇ ಅಂದರೆ ತನ್ನವರು, ರಾಜರು ರಾಜರನ್ನಾಗಿ ಮಾಡಿದ. ತನ್ನವರು ರಾಜರಾದರು ಯಾರಿಂದ? ಕೃಷ್ಣನಿಂದ. ಏನು ಮೊದಲಿನಿಂದ ಶುರು ಮಾಡ್ತಾ ಬರೋಣ. ಮೊದಲನೇದ್ದು ಯಾವುದು ಸಿಂಹಾಸನ? ಮಥುರಾ ಸಿಂಹಾಸನ. ಮಥುರಾ ಸಿಂಹಾಸನ ಬಲಾತ್ಕಾರದಿಂದ ತನ್ನ ತಂದೆಯನ್ನು ಕೆಳಗಿಳಿಸಿ ಇವನು ಏರಿದ್ದ. ಕಂಸ ಕೃಷ್ಣ ಮಾಡಿದ, ಅವನನ್ನು ಮರ್ದನ ಮಾಡಿ ಕೆಳಗಿಳಿಸಿ ಅವನ ಕೇಶಪಾಠ ಹಿಡಿದು ಜಗ್ಗಿ ಕೆಳಗಿಳಿಸಿಬಿಟ್ಟು ಸಂಹಾರವೇ ಮಾಡಿದ. ಅಲ್ಲಿ ತನ್ನ ಭಕ್ತನಾದ ಉಗ್ರಸೇವನಿಗೆ ಪಟ್ಟ ಕಟ್ಟಿದ. ಮಹಾರಾಯರು ಆದೇಶ ಕೊಟ್ಟರೆ ನಾನು ಏನು ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಕಿಂಗ್ ಮೇಕರ್ ಯಾರು? ಕಿಂಗ್ ಆಗೋದಕ್ಕಿಂತ ಕಿಂಗ್ ಮೇಕರ್ನ ಪ್ರಭಾವ ಜಾಸ್ತಿ ಇರುತ್ತೆ. ಹಾಗೆ ನಮ್ಮ ಕೃಷ್ಣ ಕಿಂಗ್ ಆಗಿಲ್ಲ, ಕಿಂಗ್ ಮೇಕರ್ರಾಗಿ ಕಿಂಗಿನಿಗಿಂತ ಜೋರಾಗಿ ಮೆರೆದ. ಅದಕ್ಕೆ ನಾವು ಅವನನ್ನು ಏನು ಹೇಳ್ತೇವೆ? ರಾಜಗೋಪಾಲ ಅಂತ ಕರಿತೀವಿ ಅಲ್ವಾ? ಹಾಗಾಗಿ ಮತ್ತೆ ಮಥುರಾ ಸಿಂಹಾಸನ ಮೇಲೆ ಕಂಸನನ್ನು ಮರ್ದನ ಮಾಡಿ ತನ್ನ ಭಕ್ತನಾದಂತಹ ಯಾರಿಗೆ? ಉಗ್ರಸೇನಿಗೆ ಆ ರಾಜನನ್ನಾಗಿ ಮಾಡಿದ. ಎರಡನೇದು ಕರವೀರಪುರದ ಸಿಂಹಾಸನ, ಅಲ್ಲಿ ಶೃಗಾಲ ವಾಸುದೇವ ಇದ್ದ. ಅವನನ್ನು ಸಂಹಾರ ಮಾಡಿ ಅವನ ಭಕ್ತನಾದ ಸಹದೇವ ಅಂತ ಒಳ್ಳೆಯವನವನು, ಮಣಿಭದ್ರವನಂತ ಹೇಳ್ತಾರೆ, ಅವನಿಗೆ ಪಟ್ಟ ಕಟ್ಟಿದ. ಮಾಗದ ಸಿಂಹಾಸನದಲ್ಲಿ ಜರಾಸಂಧ ಇದ್ದ. ಅವನು ಸಂಹಾರ ಮಾಡಿ ಅವನಿಗೊಬ್ಬ ಮಗ ಒಳ್ಳೆ ಸಹದೇವ ಅಂತವನು, ಒಳ್ಳೆಯವನವನು, ಅವನಿಗೆ ಪಟ್ಟ ಕಟ್ಟಿದ. ಅದರ ನಂತರ ನರಕಾಸುರ ಸಿಂಹಾಸನ, ಪ್ರಾಗ್ಜ್ಯೋತಿ ಸಿಂಹಾಸನ, ಅಲ್ಲಿ ನರಕಾಸುರನ ಸಂಹಾರ ಮಾಡಿ ಅವನ ಭಕ್ತನಾದ ಕುಬೇರ ಸ್ವರೂಪನಾದ ಭಗದತ್ತನಿಗೆ ಪಟ್ಟ ಕಟ್ಟಿದ. ಒಬ್ಬ ಒಂದೇ ಎರಡೇ ಯುಧಿಷ್ಠಿರ ಅಲ್ಲಿ ದುರ್ಯೋಧನ ಕೊಂದಂತ ತಾನಿರ್ಬೋದಿತ್ತು. ಯುಧಿಷ್ಠಿರ ಸಿಂಹಾಸನ ಕೂಡಿಸಿದ. ಹೀಗೆ ಕೃಷ್ಣ ಪರಮಾತ್ಮ ತಾನು ಸಿಂಹಾಸನದಲ್ಲಿ ದುಷ್ಟರು ಕೂತ್ಕೊಂಡ್ರೆ ಅದನ್ನು ನಿರ್ನಾಮ ಮಾಡಿ ಅವರನ್ನು ಸಂಹಾರ ಮಾಡಿ ತಾನು ಕೂತ್ಕೊಳ್ಳೋದೇನೆ ಬೇರೆಯವರಿಗೆ ಆ ಸಿಂಹಾಸನ ರಾಜನನ್ನಾಗಿ ಮಾಡಿದ. ಹಾಗಾಗಿ ಸ್ವೇ ತನ್ನ ಭಕ್ತರು ರಾಜರಾದರು. ಯಾರಿಂದ? ಕೃಷ್ಣನಿಂದ. ಅವನು ಸ್ವರಾಟ್. ಇವತ್ತು ದೇವರು ಇನ್ನೊಬ್ಬನ ಕಾರ್ ಜಗ್ಗುವುದು ತಾನು ಕೂತ್ಕೊಳ್ಳಿಕ್ಕೋಸ್ಕರ ಅಲ್ವಾ? ಹಣೆ ಬರ ಹಾಗೆ ಯಾವ CM ಕುರ್ಚಿ ಆಗಲಿ, ಯಾವ ಕುರ್ಚಿ ಆಗಲಿ ಅವ್ರು ಕೆಳಗೆ ತಾನು. ಆದರೆ ದೇವರು ಹಾಗಲ್ಲ. ತಾನು ತಾಕತ್ತಿದ್ದರೂ ಕೂಡ ತಾನು ಕೂತ್ಕೊಳ್ಳದೆ ಭಕ್ತರನ್ನು ಕುರಿತು ಸಂತೋಷ. ಅದಕ್ಕೆ ಅಲ್ವೇ ಕೃಷ್ಣ ಇಷ್ಟೆಲ್ಲ ಭೂಮಿಯ ಭಾರವನ್ನು ಹರಣ ಮಾಡಿ ಎಲ್ಲಾದರೂ ದುಷ್ಟರ ಸಂಹಾರ ಮಾಡಿ ಅವರು ಸೀಟಲ್ಲಿ ಒಂದು ಸೀಟಲ್ಲಿ ಕೂತ್ಕೊಂಡಿದ್ರೆ ಕೃಷ್ಣ ಕುರ್ಚಿ ಆಸೆಯಿಂದ ಸಂಹಾರ ಮಾಡಿದ. ಜನ ಟೀಕೆ ಮಾಡ್ತಾ ಇದ್ರು, ಅವನು ಕುರ್ಚಿ ಕುತ್ಕೊಳ್ಳೇ ಇಲ್ಲ, ಕುರ್ಚಿಯನ್ನೆಲ್ಲ ಭಕ್ತರಿಗೆ ಬಿಟ್ಟುಕೊಟ್ಟು ತಾನು ಆರಾಮಾಗಿ ಆನಂದದಿಂದ. ಇದು ನಿಷ್ಕಾಮ ಕರ್ಮ, ಯಾವುದೇ ಕಾಮನೆ ಇಲ್ಲದೆ ಆ ಸಿಂಹಾಸನ ಕಾಮನೆಯಿಂದ ಮಾಡಿದ್ದಲ್ಲ. ಅವರು ದುಷ್ಟರು ಕೂತ್ಕೊಂಡಿದ್ದಾರೆ, ಲೋಕತ್ತಿಗೆ ತೊಂದರೆ ಆಗತ್ತೆ ಅಂತ ಆ ತೊಂದರೆ ಬಿಡಲಿಕ್ಕೋಸ್ಕರ ಅವನು ಸಂಹಾರ ಮಾಡಿದ. ನಿಷ್ಕಾಮನೆಯಿಂದ, ಸ್ವರ್ಗದ ರಾಜಸಿಂಹಾಸನದ ಆಸೆಯಿಂದಲ್ಲ. ಎಷ್ಟು ಈ ಕೆಲಸ ಮಾಡಿದ ಕೃಷ್ಣ, ಇದೇ ಕೆಲಸ ಮಾಡ್ತಾ ಬಂದದ್ದು. ಹಾಗಾಗಿ ಕೃಷ್ಣ ಹೇಳೋದೇನು? ಕರ್ಮಣ್ಣೇವ ಅಧಿಕಾರಷ್ಟೇ ಮಹಾಪ್ರೇಷು ಕದಾಚನ. ಫಲ ಆಸೆ ಪಡಬೇಡ,
ಕರ್ಮ ಮಾಡು, ಕರ್ತವ್ಯ ಕರ್ಮ ಅಂತ. ಈಗ ಕೃಷ್ಣ ಆ ರೀತಿಯಾಗಿ ಸ್ವಲ್ಪವೂ ಪರದಾಸಿಗೆ ಜೋತು ಬೀಳದೇನೆ ಕರ್ಮ ಮಾಡಿದ. ಮಾಡಿ ನಮಗೆ ಭಗವದ್ಗೀತೆಯಲ್ಲಿ ನೀವು ನಿಷ್ಕಾಮ ಕರ್ಮ ಮಾಡು ಅಂತ, ತಾನು ನಿಷ್ಕಾಮ ಕರ್ಮವನ್ನು ಅನುಷ್ಠಾನ ಮಾಡಿ ಭಕ್ತರಿಗೆ ನಿಷ್ಕಾಮ ಕರ್ಮ ಯೋಗವನ್ನು ಉಪದೇಶ ಮಾಡಿದ. ಅದು ಎಫೆಕ್ಟ್ ಯಾವಾಗಲೂ ಅಷ್ಟೇ. ಇವನೇನು ಮಾಡಲ್ಲ, ಮಾತಿನಲ್ಲಿ ಮಾತ್ರ ಮಾಡೋದು, ಕೃತಿಯಲ್ಲಿ ಏನೂ ಇಲ್ಲ. ಅಂದರೆ ದೇವ್ರ ಕೃತಿಯಲ್ಲಿ ಮೊದಲು ತೋರಿಸಿ ಮತ್ತೆ ಮಾತನಾಡಿದ, ಅದಕ್ಕೆ ಬೆಲೆ ಜಾಸ್ತಿ. ಅದಕ್ಕೆ ಇವತ್ತು ಭಗವದ್ಗೀತೆ ಮಾನ್ಯವಾಗಿದೆ. ಯಾಕೆ ಅನುಷ್ಠಾನಕ್ಕೆ ತಂದು ಅವನೇನು ಮಾಡಿದ್ದಾನೆ, ಮೊದಲು ಅನುಷ್ಠಾನಕ್ಕೆ ತಂದ, ಅನುಷ್ಠಾನಕ್ಕೆ ತಂದಂತ ಮತ್ತೆ ಉಪದೇಶ ಮಾಡಿದ್ದು. ಇದು ಹಾಗಲ್ಲ, ಉಪದೇಶ ಕೊಡುವ ಅನಿವಾರ್ಯತೆ ಬಂದು ಅಯ್ಯಪ್ಪ ನಾನು ಉಪದೇಶ ಕೊಟ್ಟು ನಾನೇ ಮಾಡಿಲ್ಲ ಅಂತ ಮತ್ತೆ ಪ್ರಿಪರೇಷನ್ ಮಾಡ್ತಾರೆ. ಉಪದೇಶ ಕೊಟ್ಟು ಸ್ವಲ್ಪ ನಡ್ಕೊಳ್ಳೋದು. ಇನ್ನು ಹಾಗಲ್ಲ, ಅವಚನೇನೇವ ಪ್ರವಾಚ, ಮಾತಿನಲ್ಲಿ ಏನೂ ಆಡಿಲ್ಲ. ಪರದ ಆಸೆಗೆ ಜೋತು ಬಿದ್ದು ಮಾಡಬೇಡಿ ಬಿಟ್ಟು ಅಂತ ಉಪದೇಶವೇ ಕೊಡಲಿಲ್ಲ, ಮೊದಲು ಅನುಷ್ಠಾನ ಮಾಡಿ ತೋರಿಸಿದ. ಯಾವಾಗಲೂ ಅಷ್ಟೇ, ಅನುಷ್ಠಾನ ಮಾಡಿದ ನಂತರ ಉಪದೇಶ ಕೊಟ್ಟರೆ ಸ್ವಯಂ ತಾನೇ ಕೃತಿ ನಡೆಸಿ ಕೃತಿಯಲ್ಲಿ ತೋರಿಸ್ತಾ ಇದೆ, ಅದು ಎಫೆಕ್ಟ್ ಆಗುತ್ತೆ. ಅದಕ್ಕೆ ಇವತ್ತು ಭಗವದ್ಗೀತೆ ಅಷ್ಟು ಎಫೆಕ್ಟ್ ಆಯಿತು. ಹೀಗೆ ತನ್ನ ಭಕ್ತರನ್ನ ರಾಜನನ್ನಾಗಿ ಮಾಡಿ ಸಂತೋಷಪಟ್ಟಿರ್ತಕ್ಕಂತಹ ಕೃಷ್ಣ ಕಿಂಗ್ ಮೇಕರ್ ಆದ ಅಂದರೆ ಅರ್ಥ ಅದು ದೊಡ್ಡಸ್ತಿಗೆ ಕೃಷ್ಣನದ್ದು ನಿಷ್ಕಾಮ ಕರ್ಮತೆಯನ್ನು ತೋರಿಸ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಏನಪ್ಪ ಗುಣ ಯಾವುದು, ಶ್ರೀ ಯಾವುದು ಅಂತ, ಸಂಪತ್ತು ಯಾವುದು ಅಂತ. ಅಂದರೆ ಉದ್ದವ ಕೇಳ್ತಾನೆ, ಅವನು ಉದ್ದವನಿಗೆ ಜ್ಞಾನ ಗೊತ್ತಿದೆ. ಆದರೆ ಭಗವಂತನ ಬಾಯಿಂದ ಸಂಪತ್ತು ಅಂದರೆ ಅದು ಯಾವುದು, ಬಾಯಿ ಬರಲಿ, ಅವನ ಬಾಯಿಂದೇ ಬರಲಿ ಅಂತ. ಶ್ರೀ ಯಾವುದು ಕೇಳ್ತಾನೆ. ಶ್ರೀ ಅಂದರೆ ಯಾವುದು? ದೇವರು ಹೇಳ್ತಾನೆ, ಶ್ರೀ ಗುಣ ನಿರಪೇಕ್ಷಾದ್ಯ. ದೊಡ್ಡ ಗುಣಪ್ಪ, ಗುಣ ಎಂಬುದು ನಿಸ್ಪೃಹತೆ, ಅಪೇಕ್ಷೆ ಇರಬಾರ್ದು. ಆ ನಿಸ್ಪೃಹತೆ ಮೊದಲಾದ ಗುಣಗಳು ಶ್ರೀ. ಅದಕ್ಕೆ ದೇವರನ್ನ ಶ್ರೀಕೃಷ್ಣ ಅಂತ ಕರೆಯೋದು. ಇಷ್ಟೆಲ್ಲ ದುಷ್ಟರನ್ನು ಸಂಹಾರ ಮಾಡಿದರೂ ಕೂಡ ಅವನಿಗೆ ಅಪೇಕ್ಷೆ ಇಲ್ಲ, ನಿಸ್ಪೃಹತೆ, ಅದು ದೊಡ್ಡ ಗುಣ. ಅದಕ್ಕೆ ಭಗವಂತನ ಶ್ರೀಕೃಷ್ಣ ಅಂತ ಕರೆಯೋದಕ್ಕೆ ತ್ಯಾಗ ಮಾಡಿದರು. ಅದನ್ನೆಲ್ಲಿ ಸ್ವರಾಟ್ ಎಂಬ ಶಬ್ದದಿಂದ ಹೇಳ್ತಾರೆ. ಇಂಥ ಶ್ರೀಕೃಷ್ಣ ದಶಮಸ್ಕಂದ ನಡೀತಾ ಇದೆ ಅಂತ ಹೇಳಿದೆ ಅಲ್ವಾ? ಅದು ದಶಮಸ್ಕಂದ ನಡೀತಾ ಇದೆ. ಶ್ರೀಕೃಷ್ಣ ವಿಶೇಷವಾಗಿ ತನ್ನನ್ನು ಗರ್ಭದಲ್ಲಿ ರಕ್ಷಣೆ ಮಾಡಿದ ಭಗವಂತನ ಬಗ್ಗೆ ತುಂಬ ಒಲವಿದ್ದು, ನನ್ನ ಪಾಂಡವರು ನನ್ನ ಹಿರಿಯರನ್ನು ಏನು ಕೌರವ ಸೈನ್ಯ ಸಾಗರವನ್ನು ದಾಟಿಸಿದ್ದಾರೆ. ಕರುವಿನ ಹೆಜ್ಜೆ ಇಟ್ಟಾಗ ಅದರಲ್ಲಿ ಸ್ವಲ್ಪ ನೀರಿರುತ್ತೆ, ಅದು ಹೊಂಡ ಅಂತ ಹೇಳ್ತೇವೆ. ಅದನ್ನು ಲೀಲಾಜಾಲವಾಗಿ ದಾಟುವಂತೆ ಕೃಷ್ಣ ನಿನ್ನ ಪಾದವನ್ನು ಗಟ್ಟಿ ಅವರಿಸಿ ಲೀಲಾಜಾಲವಾಗಿ ದಾಟಿಬಿಟ್ಟಿದ್ದಾರೆ ಅಂತ ಅವನು ಸ್ತೋತ್ರ ಮಾಡಿದ್ದುಂಟು. ಮಾತುಶ್ಚಮೇಯ ಶರಣಂಗತಾಯ, ಶರಣಾಗತನಾದ ನನ್ನ ತಾಯಿ ಕೂಗಿಕೊಂಡಾಗ ನೀನು ನನ್ನನ್ನು ರಕ್ಷಣೆ ಮಾಡಿದಪ್ಪ. ಅದಕ್ಕೆ ವಿಷ್ಣುರಾತ, ರಕ್ಷಣೆ ಮಾಡಿ ಕೊಟ್ಟೆ. ಅದರಿಂದಾಗಿ ವಿಷ್ಣುರಾತ, ವಿಷ್ಣುವಿನಿಂದ ರಾತ, ರಕ್ಷಣೆ ಮಾಡಿ ಕೊಡಲ್ಪಟ್ಟವನು ಅಂತ ಅವನು ಬಹಳ ಇದಾಗಿ ಹೇಳ್ತಾರೆ. ನಿಜವಾಗಿ ಕೂಡ ಕೃಷ್ಣನ ಬಗ್ಗೆ ತುಂಬ ಒಲವಿದೆ. ಅದರಿಂದಾಗಿ ಶ್ರೀಕೃಷ್ಣನ ಕಥಾಮೃತ ಪಾನ ಮಾಡಿ 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 ನನಗೆ ಸ್ವಲ್ಪವೂ ತೊಂದರೆ ಆಗ್ತಾ ಇದೆ. ಚೆನ್ನಾಗಿ ಡಿಟೇಲ್ ಆಗಿ ಭಾಗವತ ವಿಸ್ತಾರ ಬಿಡಿಸಿ ಹೇಳಿ, ವದನೋ ವಿಸ್ತಾರಾತ್ ನೈಷಾ ದುಸ್ಸಹ ಶುನ್ಮ ತ್ಯಕ್ತೋದಮಪಿ ಬಾಧತೆ. ನಾನು ಇಷ್ಟು ತಡ್ಕೊಳ್ಳಿಕ್ಕೆ ಬೇರೆಯವರಿಗೆ ಸಾಧ್ಯ ಇಲ್ಲ. ಅಂಥ ಹಸಿವು, ನಾನು ನೀರು ಬಿಟ್ಟು ಕೂತ್ಕೊಂಡ್ರೆ ಏನೂ ನನಗೆ ತೊಂದರೆ ಆಗ್ತಾ ಇಲ್ಲ. ಯಾಕೆ ತೊಂದರೆ ಆಗ್ತಾ ಇಲ್ಲ? ನೀರು ಕುಡಿಲಿಲ್ಲ ಅಂದರೆ ಅಯ್ಯೋ ಭಾಗವತಾಮೃತ ಕೊಡ್ತಿದ್ದಾನಲ್ಲ. ಯಾವಾಗಲೂ ನೋಡಿ ಇಂಟ್ರೆಸ್ಟ್ ಹಸ್ಕೊಂಡು ಕುಡಿಬೇಕಂತ ಹೇಳೋದು ಇದಕ್ಕೋಸ್ಕರವೇ. ಹೊಟ್ಟೆ ಹಸಿಕೊಂಡು ಹೇಗೆ ಕೇಳಲಿಕ್ಕೆ ಮನಸ್ಸು ಬರಲ್ಲ ಅಂತ ಎಂಥದ್ದು ಕೊಡೋದಿಲ್ಲ. ಕಾಫಿಕ್ಕಿಂತ ದೊಡ್ಡದು ಕಾಫಿ ಕುಡ್ಕೊಂಡೇ ಕೇಳಬೇಕಂತ ಹೇಳು ಮಾತ್ರ ಹಣೆ ಬರ. ಅದೇ ತಲೆನೋವು ಬಂದುಬಿಡುತ್ತಲ್ಲ, ಅಷ್ಟು ಚೆನ್ನಾಗಿ ದುರಭ್ಯಾಸ ಮಾಡಿಸಿಬಿಟ್ಟಿದ್ದೀವಿ. ಕುಡಿದು ಕೊಡೋ ಕಾಫಿ ಅದು ಬಿಟ್ಟು ಕೂತ್ಕೊಂಡಾಗ ತಲೆನೋವು ಬರಬೇಕು, ಅಷ್ಟು ಚೆನ್ನಾಗಿ ಆ ಅಭ್ಯಾಸ ಮಾಡಿಸ್ಕೊಂಡು. ಅಯ್ಯೋ ನಾನು ಅದೇ ಆಲೋಚನೆ ಮಾಡೋದು, ಇದೇ ಹೌದಲ್ವಾ? ಕುಡಿದು ಒಂದು ಅದನ್ನು ಹಚ್ಕೊಂಡು ಬಿಟ್ಟರೆ ಅದು ಬಿಟ್ಟು ಕೂತ್ಕೊಂಡ್ರೆ ಏನಾಗುತ್ತೆ, ತಲೆನೋವು ಬರುತ್ತೆ. ಕುಡಿದಾಗ ಸಮಾಧಾನ. ಅದು ಒಂದೇ ಟೇಸ್ಟು. ಕಾಫಿ ಬಿಟ್ಟು ಕೂತ್ಕೊಳ್ಳಿಕ್ಕಾಗಲ್ಲ, ಅಭ್ಯಾಸ ಮಾಡಿಬಿಟ್ಕೊಂಡೆ. ಬಿಟ್ಟು ಕೂತ್ಕೊಂಡ್ರೆ ತಲೆನೋವು ಬರುತ್ತೆ, ಕುಡಿದಾಗ ಸಮಾಧಾನ. ಹಾಗಾದ್ರೆ ಭಾಗವತನ ಯಾಕೆ ಮಾಡಬಾರ್ದು? ಅದೇ ಅಭ್ಯಾಸ ಮಾಡಿದ್ರೆ ಯಾಕೆ ಮಾಡಬಾರ್ದು? ಮತ್ತು ಕಾಫಿಯಲ್ಲಿ ಒಂದೇ ಟೇಸ್ಟು, ಆದರೆ ನಮ್ಮ ಭಾಗವತ ಸ್ವಾದ ಪದವಿ ಅದು ಕುತ್ಕೊಂಡು ಆಲೋಚನೆ ಮಾಡೋದು ಹೌದಲ್ವಾ? ಅದು ನಿತ್ಯದಲ್ಲಿ ಈಗ ಇಲ್ಲಿ ಭಾಗವತ ಒಂದು ಕೊಡ್ತೇವೆ. ಈಗ ಸುಲಿಂದ ಇದು ನಮ್ಮದು ಯಾವುದು ಭಾಗವತ ಬಿಂದು ಸರ ಅಂತ ಹೌದಲ್ವಾ ಹೇಳಿದ್ದು? ಅಭ್ಯಾಸ ಮಾಡೋಣ. ನೀನು ಕುತ್ಕೊಂಡು ಕೇಳಬೇಕು. ಮಗು ಶಾಲೆಗಿಂತ ಮೊದಲು ಅಪ್ಪ ಹೇಳಬೇಕು, ಗೊತ್ತಾಯ್ತು? ನೀವೆಲ್ಲ ಕೇಳಬೇಕು. ಅದರ ಅಭ್ಯಾಸ ಮಾಡಿ. 15 ನಿಮಿಷಕ್ಕೆ ತಪ್ಪದೇ ಕೇಳ್ತೇನೆ ಅಂತ ಮಾಡಿ
ಅದು ನೋಡಿ ಮತ್ತೆ ಅದು ರುಚಿ ಹತ್ತಿದೆ ಮತ್ತೆ ಬಿಡಲ್ಲ. ಮತ್ತು ಪ್ರತಿ ಸತಿ ಕೇಳಿದಾಗ ಒಂದು ಹೊಸ ಹೊಸ ರಸ ಅನುಭವ ಆಗತ್ತೆ. ದೇವರು ನಮಗೆ ಬುದ್ಧಿ ಪ್ರಚೋದನೆ ಮಾಡಿ ಹೊಸ ಹೊಸ ರಸದ ಅನುಭವ ಆಗತ್ತೆ. ಅದಕ್ಕೆ ಭಾಗವತ ರಸವನ್ನು ಕುಡಿದು ಆಫೀಸಿಗೆ ಶಾಲೆಗೆ ಹೋಗಿ ಅಂತ ಹೇಳಲಿಕ್ಕೋಸ್ಕರ ಈ ಭಾಗವತ ಪುಸ್ತಕ ಇಟ್ಕೊಂಡು ಬಂದದ್ದು ನಾವು. ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಬರಬೇಕು. ಕೃಷ್ಣಾರ್ಪಣ.